ದೆಹಲಿಯಲ್ಲಿ ಕುಮಾರಸ್ವಾಮಿ ದೇವೇಗೌಡರ ಭೇಟಿ ಬಗ್ಗೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ನೀಡಿದ್ದಾರೆ. ನಾವು 136 ಸ್ಥಾನ ಇದ್ದೇವೆ, ನಾನೇಕೆ ಬೆಂಬಲ ಕೇಳಲಿ ಎಂದ ಮಿನಿಸ್ಟರ್, ಜೆಡಿಎಸ್ನ 14 ಜನರನ್ನ ಇಟ್ಕೊಂಡು ಏನ್ ಮಾಡಬೇಕು? ನಾವು ಇಲ್ಲದೆ ಅಧ್ಯಕ್ಷರಾಗಬೇಕು, ಇಲ್ಲ ಸಿಎಂ ಆಗಬೇಕು. ಅವಕಾಶಕ್ಕಾಗಿ ಕಾಯ್ತಾ ಇದ್ದೇವೆ, ಆಗ್ತೇವೆ ಅಂತ ಸತೀಶ್ ಹೇಳಿದ್ರು. ಇನ್ನು ಹನಿ ಟ್ರ್ಯಾಪ್ ಬಗ್ಗೆ ನಾನು ದೂರು ನೀಡಲ್ಲ ಅಂತ ಸಚಿವರು, ರಾಜ್ಯದ ಅಭಿವೃದ್ಧಿ ಕೆಲಸಕ್ಕಾಗಿ ನಾನು ದೆಹಲಿಗೆ ಹೋಗಿದ್ದೆ. ದೆಹಲಿಯಲ್ಲಿ ಬೇರೆ ಬೇರೆ ನಾಯಕರನ್ನ ಭೇಟಿಯಾದೆ. ದೆಹಲಿಯಲ್ಲಿ ನಾನು 4 ದಿನ ಇದ್ದದ್ದು ಇದೇ ಮೊದಲು ಅಂತ ಹೇಳಿದ್ರು. ದೆಹಲಿಯಲ್ಲಿ ಖರ್ಗೆ ನಿವಾಸದಲ್ಲಿ ಡಿಸಿಎಂ ಡಿಕೆಶಿ ಸಭೆ ಮಾಡಿದ್ರು. ಡಿಸಿಸಿ ಅಧ್ಯಕ್ಷರ ಜೊತೆ ಡಿಸಿಎಂ ಮಾತುಕತೆ ನಡೆಸಿದ್ರು. ಖರ್ಗೆ ಬಳಿಕ ಡಿಸಿಸಿ ಅಧ್ಯಕ್ಷರ ಮೀಟಿಂಗ್ ಮಾಡಿದ ಡಿಕೆ ಶಿವಕುಮಾರ್ ಹಲವು ಚರ್ಚೆ ನಡೆಸಿದ್ರು. ಇನ್ನು ನಿನ್ನೆಯಿಂದ ದೆಹಲಿಯಲ್ಲಿ ಡಿಕೆಶಿ ಬೀಡು ಬಿಟ್ಟಿದ್ದಾರೆ. ಡಿಕೆಶಿ ನಡೆ ಭಾರಿ ಕುತೂಹಲ ಮೂಡಿಸಿದೆ. ಇನ್ನು ಹೈಕಮಾಂಡ್ ನಾಯಕರ ಭೇಟಿಯಾಗುವ ಸಾಧ್ಯತೆ ಇದ್ದು, ಹಲವು ವಿಚಾರಗಳ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ಗ್ರಾಹಕರಿಗೆ ಸರ್ಕಾರ ಬೆಲೆ ಏರಿಕೆ ಶಾಕ್ ಕೊಡ್ತಾ ಇದೆ. ಮೆಟ್ರೋ ಕರೆಂಟ್ ಬಳಿಕ ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆಯಾಗಿದೆ. ಏಪ್ರಿಲ್ 1ರಿಂದಲೇ ಇದು ಜಾರಿಗೆ ಬರಲಿದೆ. ಇದರ ಮಧ್ಯೆ ನಾಯಕರ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ಕುಮಾರಸ್ವಾಮಿ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ಡಿಕೆಶಿ, ಯಾರು ಏನೇ ಹೇಳಿದ್ರು ರೈತರು ಬದುಕಬೇಕಲ್ವಾ? ಕುಮಾರಸ್ವಾಮಿಗೆ ಹಾಲಿನ ದರದ ಬಗ್ಗೆ ಏನ್ ಗೊತ್ತು? ಕೇಂದ್ರದ ಜೊತೆ ಮಾತಾಡಿ ಮೇವಿನ ದರ ಇಳಿಸ್ಲಿ, ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡಿಸ್ಲಿ, ಹಾಲಿನ ದರ ಏರಿಕೆಯ ಹಣ ಸರ್ಕಾರಕ್ಕೆ ಬರಲ್ಲ ಅಂತ ಹೇಳಿದ್ರು. ಇನ್ನು ಹಾಲಿನ ಹಣ ನೇರವಾಗಿ ಸರ್ಕಾರಕ್ಕೆ ಹೋಗುತ್ತೆ ಎಂದ ಡಿಸಿಎಂ, ಹಾಲಿನ ದರದ ಬಗ್ಗೆ ಕುಮಾರಸ್ವಾಮಿ ರೇವಣ್ಣನ ಕೇಳಿ ಅಂತ ಕೆಂಡಾಮಂಡಲವಾದ್ರು. ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗ್ತಿದ್ದಂತೆ ಬೆಂಬಲಿಗರ ರಾಜೀನಾಮೆ ಪರ್ವ ಮತ್ತೆ ಮುಂದುವರೆದಿದೆ. ಮೋರ್ಚಾ ನಗರ ಮಂಡಲ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿಗಳು ರಿಸೈನ್ ಮಾಡಿದ್ರು. ರಾಜೀನಾಮೆ ಪತ್ರ ನೀಡುವ ವೇಳೆ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಲಕ್ಷ್ಮಿ ಕಣ್ಣೀರು ಹಾಕಿದ್ರು. ಕಣ್ಣೀರು ಹಾಕುತ್ತಲೇ ಪದಾಧಿಕಾರಿಗಳು ರಾಜೀನಾಮೆ ಪತ್ರ ಸಲ್ಲಿಸಿದ್ರು. ಇನ್ನು 174 ಮುಖಂಡರ ರಾಜೀನಾಮೆ ಪತ್ರಗಳನ್ನು ಸಲ್ಲಿಕೆ ಮಾಡಲಾಗಿದೆ. ಯತ್ನಾಳನ್ನ ಮತ್ತೆ ಬಿಜೆಪಿಗೆ ಕರೆತರಬೇಕು, ಆದೇಶ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿದ್ರು. ಬಿಜೆಪಿ ಕಚೇರಿಯಲ್ಲಿ ಯತ್ನಾಳ್ ಪರ ಜೈ ಹಿಂದೂ ಹುಲಿ ಅಂತ ಘೋಷಣೆ ಕೂಗಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.